ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ದೀಪಿಕಾ ಮಾತಾಡ್ತಿರೋದು. ಸರ್, ನಿಮ್ಗೆ ಗೊತ್ತಿರೋ ಹಾಗೆ ನಾಳೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಇದೆ. ಸೊ ಆ ಅಂಗವಾಗಿ ಇವತ್ತು ನಿಮ್ಮ ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ನಡೀತು. ಸೊ ಇದ್ರ ಬಗ್ಗೆ ಏನು ಪ್ರೋಗ್ರಾಮ್ ನಡೀತು ಸರ್? ಇವತ್ತು ಪ್ರೀ ಇಂಡಿಪೆಂಡೆನ್ಸ್ ಡೇ ಅಂತ ಮಾಡಿದ್ವಿ. 77th ಪ್ರೀ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್. ಯಾಕೆಂದರೆ ಫ್ರೀಡಮ್ ಫೈಟರ್ ಅವ್ರ ಗ್ರ್ಯಾಂಡ್ ಫಾದರ್, ಅವ್ರ ಗ್ರ್ಯಾಂಡ್ ಸನ್ ನಮ್ಮ ಜೊತೆಗೆ ಫ್ರಮ್ US ರಿಂದ ಬಂದಿದ್ದರು, ಡಾಕ್ಟರ್ ಮಧುಕಿಶನ್. ಆ್ಯಂಡ್ ಯುರೋಪಿಯನ್ ಗೆಸ್ಟು ಇದ್ದರು. ಅವ್ರು ಹೋಗಬೇಕಿತ್ತು. ಅದಕ್ಕೋಸ್ಕರ ಪ್ರೀ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಅಂತ ನಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ಒಂದು ಆಪರ್ಚುನಿಟಿ ಇರುತ್ತೆ. ಯುರೋಪಿಯನ್ ಗೆಸ್ಟ್ ಅಮೆರಿಕಾದಿಂದ ಎಲ್ಲ ಬಂದಿದ್ದಾರೆ. ಅದಕ್ಕೋಸ್ಕರ ಒಂದು ಸೆಲೆಬ್ರೇಷನ್ ಮಾಡಿದ್ವಿ ಟು ಎನ್ಲೈಟ್ ದಿ ಚಿಲ್ಡ್ರನ್. ಸರ್, ಆ್ಯಕ್ಚುಲಿ ಇಲ್ಲಿ ಆಯುರ್ವೇದಿಕ್ ಡಿಸ್ಕಷನ್ ಏನೋ ನಡೀತು. ಆಯುರ್ವೇದಿಕನ್ನು ಬೇರೆ ದೇಶಕ್ಕೂ ಪ್ರಮೋಟ್ ಮಾಡಬೇಕು ಅಂತ. ಸೊ ಅದ್ರ ಬಗ್ಗೆ ಆಯುರ್ವೇದ ಆ್ಯಂಡ್ ನೇಚರ್ ಕ್ಯೂರ್ ಹಾಸ್ಪಿಟಲ್, HLC ಆಯುರ್ವೇದ ಆ್ಯಂಡ್ ನೇಚರ್ ಕ್ಯೂರ್ ಹಾಸ್ಪಿಟಲ್. ಈ ಹಾಸ್ಪಿಟಲ್ದಲ್ಲಿ ಕಂಪ್ಲೀಟ್ ನಿಮಗೆ ವಿತೌಟ್ ಆಪರೇಷನ್ಸ್, ಸ್ಪೈನ್ ಪ್ರಾಬ್ಲಮ್, ಜಾಯಿಂಟ್ ಪ್ರಾಬ್ಲಮ್ಸ್ ಆ್ಯಂಡ್ ಡಯಾಬಿಟಿಕ್ ರಿವರ್ಸಲ್ ಪ್ರೋಗ್ರಾಮ್ ಆ್ಯಂಡ್ ಲಾಟ್ ಆಫ್ ವುಮನ್ ಹೆಲ್ತ್ ವಿತೌಟ್ ಎನಿ ಆಪರೇಷನ್ಸ್. ಲಾಟ್ ಆಫ್ ಪ್ರಾಬ್ಲಮ್ಸ್. ತುಂಬ ಈಗ ಸದ್ಯಕ್ಕೆ ಇಂಡಿಯಾದಲ್ಲಿನೂ ತುಂಬ ರೋಗಗಳಿದೆ, ಫಾರಿನ್ ಕಂಟ್ರೀಸ್ನಲ್ಲಿನೂ ಇದೆ. ಅಲೋಪತಿ ಒಂದೇ ಅಲ್ಲ, ನಮ್ಮ ಇಂಡಿಯಾದು ಹಳೆಯ ಆಯುರ್ವೇದ ಆ್ಯಂಡ್ ನೇಚರ್ ಕ್ಯೂರ್ಗೆ ಪ್ರಮೋಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾಯಿದ್ವಿ. ಇಟಾಲಿಯದಲ್ಲಿನೂ ಈಗ ಇಟಾಲಿಯನ್ ಗೆಸ್ಟ್ ಬಂದಿದ್ದರು, ತಾವು ನೋಡಿದ್ರಿ. ಆ ಇಟಾಲಿಯನ್ ಗೆಸ್ಟ್ ಜೊತೆಗೆ ನಮ್ಮ ಕೊಲಾಬ್ರೇಷನ್ ಆಗೋ ಚಾನ್ಸಸ್ ಇದೆ. ಎಲ್ಲ ಮಾತುಕತೆ ನಡೀತಾ ಇದೆ ಇನ್ನು. ಓಕೆ ಸರ್, ಈಗ ನೀವು ಹೇಳ್ದಂಗೆ ಇಟಾಲಿಯನ್ ಗೆಸ್ಟ್ಗೆ ನೀವು ಆಲ್ರೆಡಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿದ್ದೀರಾ. ಸೊ ಡನ್. ಅವರು ಒಪ್ಕೊಂಡ್ರೆ ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡಬೇಕು ಅಂದ್ಕೊಂಡಿದ್ರೆ ಸರ್? ಯಾವ ಒಂದು ಥೆರಪಿ ಮೇಲೆ ನೀವು ಅವರಿಗೆ ಒಂದು ಬಿಲ್ಡ್ ಮಾಡಬೇಕಂತ ಹೇಳ್ತೀರಾ? ಈಗ ಆಯುರ್ವೇದದಲ್ಲಿ ತುಂಬ ಥೆರಪೀಸ್ ಇದೆ. ಈಗ ಸ್ಟ್ರೆಸ್ ರಿಲೀವ್ ಇದೆ. ಸ್ಟ್ರೆಸ್ ಅನ್ನೋದು ಇಂಡಿಯಾದಲ್ಲಿ ಒಂದೇ ಅಲ್ಲ, ಪ್ರಪಂಚದಲ್ಲೇ ಈಗ ಸ್ಟ್ರೆಸ್ರಿಂದ ತುಂಬ ಜನಕ್ಕೆ ಪ್ರಾಬ್ಲಮ್ ಇದೆ. ಈಗ ನೀ ಪ್ರಾಬ್ಲಮ್ಸ್, ಜಾಯಿಂಟ್ ಪ್ರಾಬ್ಲಮ್ಸು, ಸ್ಪೈನ್ ಪ್ರಾಬ್ಲಮ್ಸ್, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇದೆ. ಡಯಾಬಿಟಿಕ್ ಇದೆ. ಡಯಾಬಿಟಿಕ್ ಇಂಡಿಯಾದಲ್ಲಿ ಒಂದೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿನೂ ಡಯಾಬಿಟಿಕ್ದು ಪ್ರಾಬ್ಲಮ್ ಇದೆ. ಈ ಡಯಾಬಿಟಿಕ್ಗೆ ಹೌ ಟು ಎರಾಡಿಕೇಟ್. ಇದು ಡಯಾಬಿಟಿಕ್ ಅನ್ನೋದು ಒಂದು ಡಿಸೀಸ್ ಅಲ್ಲ, ಇಟ್ ಈಸ್ ಎ ಒನ್ ಡಿಸಾರ್ಡರ್. ಈಗ ಸದ್ಯಕ್ಕೆ ಇಂಡಿಯಾ ಈಸ್ ಎ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಫಾರ್ ದಿ ಡಯಾಬಿಟಿಕ್. ಈ ಡಯಾಬಿಟಿಕ್ಗೆ ಎರಾಡಿಕೇಟ್ ಮಾಡಬೇಕು ಅಂತ ನಮ್ಮ HLC ಆಯುರ್ವೇದ ಹಾಸ್ಪಿಟಲ್ದಲ್ಲಿ ವಿತ್ ನ್ಯಾಚರ್ ಓನ್ಲಿ ಲೈಫ್ ಸ್ಟೈಲ್ ಡಿಸಾರ್ಡರಿಂದ ಲೈಫ್ ಸ್ಟೈಲ್ ಸರಿದಿದ್ದುಕೊಳ್ಳೋಕ್ಕೆ ಏನು ತಿನ್ನಬೇಕು, ಏನು ಮಾಡಬೇಕು, ನಿದ್ದೆ ಹೆಂಗೆ ಮಾಡಬೇಕು ಅನ್ನೋದೇ ತುಂಬ ಇಂಪಾರ್ಟೆಂಟ್ ಇದರಿಂದ ತುಂಬ ಪೇಷಂಟ್ಸ್ಗೆ ಇದಾಗಿದೆ. ಈಗ ಡಾಕ್ಟರ್ ಮಧುಕಿಶನ್ಗೂ ಇದು ಒಂದು ತುಂಬ ಹೆಲ್ಪ್ ಆಯಿತು. ಅವರು ನಮಗೆ ಪರಿಚಯ ಆಗಿರೋದು ಡಯಾಬಿಟಿಕ್ ಅವ್ರಿಗಿತ್ತು. ಅವರು ಇನ್ಸುಲಿನ್ 100 ಯೂನಿಟ್ಸ್ ಯೂಸ್ ಮಾಡ್ತಾಯಿದ್ರು. ಈಗ ದೇವ್ರ ದಯೆಯಿಂದ ನಮ್ಮ ಇಲ್ಲಿ ಲೈಫ್ ಸ್ಟೈಲ್ ಅವ್ರದ್ದು ರೆಕ್ಟಿಫೈ ಮಾಡೋದಕ್ಕೋಸ್ಕರ ಇವತ್ತು ಇನ್ಸುಲಿನ್ ಫ್ರೀ, ಡಯಾಬಿಟಿಕ್ ಫ್ರೀ ಆಗಿದ್ದಾರೆ. ತುಂಬ ಡಿಸೀಸ್ಗಳೂ ಅವ್ರಿಗೆ ಹೋಗಿದೆ. ಅದಕ್ಕೋಸ್ಕರ ಈ ಅವರು ಅದಕ್ಕೋಸ್ಕರ ಪ್ರಮೋಟ್ ಮಾಡಬೇಕು ಈ HLC ಈ ಕಾನ್ಸೆಪ್ಟ್ನಂತ ಇಟಾಲಿಯನ್ಸ್ಗೆ, ಯುರೋಪಿಯನ್ಸ್ಗೆ ಎಲ್ಲರಿಗೂ ಕರ್ಕೊಂಡು ಬಂದಿದ್ದಾರೆ. ಅವರಿಂದ ನಮ್ಮದು ಮಾತುಕತೆ ನಡೆದಿದೆ. ಅವ್ರ ಇನ್ಫ್ರಾಸ್ಟ್ರಕ್ಚರಲ್ಲಿ ಅವ್ರು ಕೊಡ್ತಾರೆ. ನಾವು ಓನ್ಲಿ ಟೆಕ್ನಾಲಜಿ, ನೋ ಹೌ, ಡಾಕ್ಟರ್, ಥೆರಪಿಸ್ಟ್ ಇಂಥದ್ದು ಮಾತ್ರ ನಾವು ಔಟ್ಸೈಡರಿಂದ ಸಪೋರ್ಟ್ ಮಾಡಿ ಅಲ್ಲಿನೂ ಎಸ್ಟಾಬ್ಲಿಷ್ ಮಾಡಿ ಇದನ್ನು ಪ್ರಮೋಟ್ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಒಂದು ಫಂಕ್ಷನು ಮಾಡಿದ್ವಿ. ಸರ್, ಕೊನೆಯ ಪ್ರಶ್ನೆ. ಒಬ್ಬ ಅನುಭವಿತ ವ್ಯಕ್ತಿಯಾಗಿ ನೀವು ಈಗಿನ ಯೂತ್ಗೆ ಸ್ವತಂತ್ರ ಅಂದರೆ ಏನು ಅಂತ ಒಂದು ವರ್ಡಲ್ಲಿ ಹೇಳೋದಾದರೆ ಸರ್? ಸ್ವತಂತ್ರ ಅನ್ನೋದು ಅದು ಎಷ್ಟು ಕಷ್ಟದಿಂದ ನಮ್ಮ ಏನ್ಸಿಸ್ಟರ್ಸು, ನಮ್ಮ ಫೋರ್ ಫಾದರ್ಸ್ ಮಾಡಿದ್ದಾರೆ. ಅದಕ್ಕೆ ರೆಸ್ಪೆಕ್ಟ್ ಮಾಡಿಕೊಂಡು ನಾವು ಪ್ಯಾಟ್ರಿಯಾಟಿಕ್ ಥಿಂಗ್ಸ್, ಅವ್ರದ್ದು ಆಟೋಗ್ರಫಿ ಆಗಲಿ, ಅವ್ರದ್ದು ಹಿಸ್ಟ್ರಿ ಆಗಲಿ, ಅದು ನಮ್ಮ ಫೋರ್ ಫಾದರ್ಸ್ದು ಮಹಾತ್ಮ ಗಾಂಧಿ ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಪಟೇಲ್ ಇರ್ಬೋದು, ಮೌಲಾನಾ ಆಜಾದ್ ಇರ್ಬೋದು, ಇವ್ರದ್ದೆಲ್ಲರದೂ ಅವರು ಆಟೋಗ್ರಫಿ ಓದಬೇಕು. ಮಕ್ಕಳು ಓದಿದರೆ ಮಾತ್ರ ಇದಾಗತ್ತೆ. ಯಾಕೆಂದರೆ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ.
ಇಂಡಿಪೆಂಡೆನ್ಸ್ ಡೇ ಅನ್ನೋದು ಓನ್ಲಿ ಒಂದು ಸೆಲೆಬ್ರೇಷನ್ರಿಂದ ಆಗಲ್ಲ. ನಾವೇನು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಟು ದಿ ನೇಷನ್ ಕಾಂಟ್ರಿಬ್ಯೂಟರ್ಸ್ ಆಗಬೇಕು. ನೇಷನ್ ಏನು ಕೊಡುತ್ತೆ ಅನ್ನೋದಲ್ಲ, ನೇಷನ್ ತುಂಬ ಕೊಟ್ಟಿದೆ ನಮಗೆ. ನಾವೇನು ಕಾಂಟ್ರಿಬ್ಯೂಟ್ ಮಾಡ್ತೀವಿ ನೇಷನ್ಗೋಸ್ಕರ ಅದು ತುಂಬ ಇಂಪಾರ್ಟೆಂಟು. ಅದು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಪೆಷಲಾಗಿ ನಾವು ಹೇಳೋದು ಅದೊಂದು ಪ್ಯಾಟ್ರಿಯಾಟಿಕ್ ಇರಬೇಕು. ನಮ್ಮ ದೇಶಕ್ಕೆ ನಾವು ಏನು ಕೊಡ್ತೀವಿ, ನಾವು ಏನು ತೊಗೊಳ್ಳೋದಲ್ಲ, ದೇಶ ನಮಗೆ ಕೊಟ್ಟಿದೆ, ನಾವೇನು ದೇಶಕ್ಕೋಸ್ಕರ ಕೊಡ್ತಾಯಿದ್ದೀವಿ. ನಮಗೆ ಇದು ಇಂಡಿಪೆಂಡೆನ್ಸ್ ತೊಗೊಂಡು ಬಂದು ಕೊಟ್ಟಿದ್ದಾರೆ ನಮ್ಮ ಫಾದರ್ಸ್, ಎಷ್ಟು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು. ಅವ್ರ ಸ್ಯಾಕ್ರಿಫೈಸ್ನಲ್ಲಿ ನಾವು ಅಟ್ಲೀಸ್ಟ್ 1 or 2% ಸ್ಯಾಕ್ರಿಫೈಸ್ ಮಾಡಿದರೆ ನೇಷನ್ ಈಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ನೇಷನ್ ಇನ್ ದಿ ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.